ಇದು ಆ ಈಗ ನಾವು ನೋಡ್ತಾ ಇರುವಂತದ್ದು ಕೈತೋಟ, ತರಕಾರಿ ಕೈತೋಟ ಅಂತ ಹೇಳ್ಬೋದು. ತರಕಾರಿ ಜೊತೆಗೆ ನಾವು ಹಣ್ಣು, ಹೂವು ಮತ್ತು ಬಹುವಾರ್ಷಿಕ ತರಕಾರಿಗಳನ್ನು ಕೂಡ ಇಲ್ಲಿ ಹಾಕೊಂಡಿದ್ವಿ. ಇದು ಇದರ ಮಹತ್ವ ಏನಪ್ಪಾ ಅಂತಂತಂದ್ರೆ ಅಥವಾ ಅದರ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಸೊ ನಮ್ಗೆ ದಿನನಿತ್ಯ ಬೇಕಾದಂತ ತಾಜಾ ತರಕಾರಿಗಳನ್ನ ಒದಗಿಸುತ್ತೆ. ಸೊ ನಮ್ಮ ಕುಟುಂಬಕ್ಕೆ ಬೇಕಾದಂತ ತಾಜಾ ತರಕಾರಿಗಳನ್ನ. ಸೊ ಇದನ್ನ ನಾವು ಮೊದಲನೇದಾಗಿ ಇದನ್ನ ಮಾಡ್ಬೇಕಾತಂತಂದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಂತಂದ್ರೆ, ನಮ್ಮ ಮನೆಯ ಸುತ್ತಮುತ್ತಲು ಇರ್ತಕ್ಕಂಥ ಜಾಗ, ಸೊ ಅಲ್ಲಿ ಸರಿಯಾದ ಬೆಳಕು ಮತ್ತು ನೀರಿನ ಒಂದು ಅನುಕೂಲತೆ ಇದ್ದಲ್ಲಿ ಈ ಒಂದು ಕೈತೋಟವನ್ನು ನಾವು ಮಾಡ್ಕೊಳ್ಬಹುದು. ಇದು ನಮಗೆ ದಿನನಿತ್ಯ ಅಂದ್ರೆ ನಮ್ಗೆ ಒಂದು ಏನು ಸಮಯ ಉಳಿದಾಗೆಲ್ಲ ಆ ಒಂದು ಸಮಯದಲ್ಲಿ ಕುಟುಂಬದ ಸದಸ್ಯರು ಈ ಒಂದು ಕಾರ್ಯದಲ್ಲಿ ತೊಡ್ಕೋಬಹುದು. ಅವರಿಗೆ ಒಂದು ಮಾನಸಿಕ ನೆಮ್ಮದಿ, ಅದರ ಜೊತೆಗೆ ದೈಹಿಕವಾದ ಒಂದು ಸದೃಢತೆಯನ್ನ ಕಲಿಸಿಕೊಡುತ್ತೆ. ಅದರ ಜೊತೆಗೆ ನಮ್ಮ ಚಿಕ್ಕ ಮಕ್ಕಳಿಗೂ ಕೂಡ ಆಹಾರ ಬೆಳವಣಿಗೆ ಹೇಗಾಗುತ್ತೆ, ನಮ್ಗೆ ಎಲ್ಲಿಂದ ಆಹಾರ ಬರುತ್ತೆ ಅನ್ನೋದು ಕೂಡ ನಾವು ಮಕ್ಕಳಿಗೆ ಒಂದು ತಿಳುವಳಿಕೆ. ಈ ಕೈತೋಟನ ನಾವು ಜಾಗದ ಎಷ್ಟು ಮಟ್ಟಿಗೆ ನಮ್ಗೆ ಸಿಗುತ್ತೆ ಅನ್ನೋದ್ರ ಮ್ಯಾಗ ನಿರ್ಧಾರ ಆಗುತ್ತೆ ಸೈಜು, ಮತ್ತು ಕುಟುಂಬದ ಸದಸ್ಯರು ಎಷ್ಟು ಜನ ಇರ್ತೀವಿ ಅನ್ನೋದ್ರ ಮ್ಯಾಗೆ ನಾವು ನಿರ್ಧರಿಸಬಹುದು. ಸರಿ, ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ 5ರಿಂದ 6 ಜನ ಇತ್ತಂತಂದ್ರೆ ನಾವು ಒಂದು 200 ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ವರ್ಷ ಪೂರ್ತಿ ಬೇಕಾದಂತ ತರಕಾರಿಗಳನ್ನ ನಮ್ಗೆ ಸಾಕಾಗುವಷ್ಟು ಕ್ವಾಂಟಿಟಿ ಅಲ್ಲಿ ನಾವು ಇದನ್ನ ಬೆಳಿಬಹುದು. ಮತ್ತೆ ಇದು ಜಾಗ ಇರದೇ ಇರ್ತಕ್ಕಂತ ಒಂದು ಕುಟುಂಬಗಳಿಗೆ, ಅಂದ್ರೆ ಈಗ ಹೆಚ್ಚಾಗಿ ಅರ್ಬನ್ ಏರಿಯಾದಲ್ಲಿ, ಸಿಟಿಗಳಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಜಾಗದ ಒಂದು ಕೊರತೆ ಇರುತ್ತೆ. ಅಲ್ಲಿ ನಾವು ಟೆರೆಸ್ ಗಾರ್ಡನ್ ಕೂಡ ಮಾಡ್ಬೋದು. ಅಂದ್ರೆ ಮೇಲ್ಮನೆ ಕೈತೋಟ ಅಂತ ಹೇಳ್ತೀವಿ ನಾವು. ಜಮೀನ್ ಮೇಲೂ ಮಾಡ್ಬೋದು ಅಥವಾ ಚಾವಣಿ ಮೇಲೆ ಕೂಡ ನಾವು ಕೈತೋಟವನ್ನ ನಿರ್ಮಾಣ ಮಾಡ್ಕೋಬಹುದು. ಒಂದು ಚಾವಣಿ ಮೇಲೆ ಮಾಡಿದಾಗ ಏನ್ ನಾವು ಒಂದು ಕ್ರಮ ತೆಗೆದುಕೋಬೇಕಪ್ಪ, ಮುನ್ಸೂಚನೆ ಏನಿರ್ಬೇಕಪ್ಪ ಅಂತಂದ್ರೆ, ನಮ್ಮ ರೂಫ್ಗೆ ಯಾವುದೇ ಹಾನಿ ಆಗದಂತೆ ಒಂದು ಪ್ಲಾಸ್ಟಿಕ್ ಹೊದಿಸಿ ಮತ್ತೆ ಅಲ್ಲಿ ಬೇಕಾದಂತ ಒಂದು ಸಾಯಿಲೆಸ್ ಕಲ್ಚರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಮಣ್ಣು ರಹಿತ ಕೃಷಿಯನ್ನ ನಾವು ಮಾಡಬಹುದು. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಟೆರೆಸ್ ಮೇಲೆ ಜಾಸ್ತಿ ವೇಟ್ ಹಾಕದೆ ಹೆಚ್ಚು ನೀರು ನಿಲ್ದ ಹಾಗೆ ನೋಡ್ಕೊಂಡ್ರೆ ಅಂತಂದ್ರೆ ನಮ್ಮ ಒಂದು ಟೆರೆಸ್ಗೂ ಅಥವಾ ನಮ್ಮ ಮನೆ ಮೇಲ್ಛಾವಣಿಗೂ ಯಾವುದೇ ಹಾನಿ ಆಗೋದಿಲ್ಲ. ಅದರ ಜೊತೆಗೆ ನಮ್ಗ ಮನೆಗೆ ಬೇಕಾದಂತ ಉತ್ತಮ ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ನಾವು ಬೆಳಿಬಹುದು. ಸೊ ವಿಸ್ತೀರ್ಣ ನಾ ಈಗಾಗಲೇ ಹೇಳಿದೆ, 200 ಸ್ಕ್ವೇರ್ ಮೀಟರ್ ಏರಿಯಾ ಸುಮಾರು 500ರಿಂದ 600 ಜನಕ್ಕೆ ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನ ಸಪ್ಲೈ ಮಾಡುತ್ತಂತೆ. ಸೊ ಅದರಲ್ಲಿ ಈಗ ಈ ನಮ್ಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಸಬ್ ಪ್ಲಾಟ್ಗಳಾಗಿ, ಅಂದ್ರೆ ಸಣ್ಣ ಸಣ್ಣ ಮಡಿಗಳನ್ನಾಗಿ ಮಾಡಿಕೊಂಡು ನಾವು ಕುಟುಂಬಕ್ಕೆ ಇಚ್ಛೆ ಇರ್ತಕ್ಕಂಥ ತರಕಾರಿಗಳನ್ನ, ಯಾಕಂದ್ರೆ ಹಲವಾರು ತರಕಾರಿಗಳ ಬೇಡಿಕೆ ಜಾಸ್ತಿ ಇರುತ್ತೆ ಕುಟುಂಬ ಅವರು ಇಂಟ್ರೆಸ್ಟ್ ಮೇಲೆ, ಅವ್ರ ರುಚಿಗೆ ತಕ್ಕ ಹಾಗೆ ನಾವು ತರಕಾರಿಗಳನ್ನ ಬೆಳಿಬಹುದು. ಈಗ ಇಲ್ಲಿ ನೀವು ನೋಡ್ಬೋದು, ಈಗಾಗಲೇ ಇಲ್ಲಿ ಬೆಡ್ಗಳನ್ನು ಮಾಡಿ ಡ್ರಿಪ್ ಇರಿಗೇಷನ್ ಮುಖಾಂತರ ನಾವು ಈ ತಂಪು ವಾತಾವರಣದಲ್ಲಿ ಬೆಳ್ತಕ್ಕಂಥ, ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಬೆಳ್ತಕ್ಕಂಥ ತರಕಾರಿಗಳನ್ನ ಹಾಕಿದ್ವಿ. ಸೊ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಕಿಚನ್ ಗಾರ್ಡನ್ ಅಲ್ಲಿ ವರ್ಷ ಪೂರ್ತಿ ಬೆಳೆಗಳನ್ನು ಬೆಳಿಬಹುದು ಮತ್ತು ಈ ಸೀಸನ್ ಅನುಸಾರವಾಗಿ ನಾವು ಬೆಳೆಗಳನ್ನ ಬೆಳಿಬಹುದು. ಈ ಸಮ್ಮರ್ ಸೀಸನ್ ಅಲ್ಲಿ ಆಗ್ಲಿ, ವಿಂಟರ್ ಸೀಸನ್ ಆಗ್ಲಿ, ಅಥವಾ ಮಳೆಗಾಲದಲ್ಲಿ, ಅಂದ್ರೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಸೂಕ್ತ ಬೆಳೆಗಳನ್ನ ವಾತಾವರಣಕ್ಕೆ ತಕ್ಕಂತೆ ನಾವು ಬೆಳೆದೇ ಆದಲ್ಲಿ ಸೊ ನಾವು ದಿನನಿತ್ಯ ಬೇಕಾದಂತ ತಾಜಾ ತರಕಾರಿಗಳನ್ನ ನಾವು ಕುಟುಂಬಗಳಿಗೆ ಒದಗಿಸಬಹುದು. ಈಗ ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಎಲೆಕೋಸು ಇದೆ, ಆಮೇಲೆ ಖೇಲ್ ಅಂತ ಲೀಫಿ ವೆಜಿಟೇಬಲ್ ಇದೆ, ಅದ್ರ ಜೊತೆಗೆ ಕಾಲಿಫ್ಲವರ್ ಬೆಳೆ ಕೂಡ ಇದೆ, ಬದನೆ ಇದೆ, ಟೊಮ್ಯಾಟೊ ಇದೆ. ಅದೇ ರೀತಿ ಈ ಲೀಫಿ ವೆಜಿಟೇಬಲ್ ಅಂತಿದೆ, ಸೊಪ್ಪು ತರಕಾರಿಗಳು. ಸಾಮಾನ್ಯವಾಗಿ ಸೊಪ್ಪು ತರಕಾರಿಗಳು ಅದು ಬಹಳ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಹೆಚ್ಚಿನ ನಾರನ್ನ ದೇಹಕ್ಕೆ ಒದಗಿಸುವಂತದ್ದು. ಅಂದ್ರೆ ಈ ಪಚನ ಕ್ರಿಯೆಗೆ ಸಲೀಸಾಗಿ ಪಚನ ಕ್ರಿಯೆಗೆ ಮತ್ತು ಈ ಮಲಬದ್ಧತೆಗೆ ಅದು ಸಹಾಯಕವಾಗುತ್ತೆ. ಮತ್ತು ಸೊಪ್ಪಿನ ತರಕಾರಿಗಳು ಅಲ್ಪಾವಧಿಯಲ್ಲಿ ಬರ್ತಕ್ಕಂಥವು. ಸೊ ಯಾವುದೇ ಒಂದು ಪ್ಲಾಟ್ಗಳು ನಾವು ಮಾಡಿದಾಗ ಬದುಗಳನ್ನ ಮೇಲೆ ಗಡ್ಡೆ ಬೆಳೆಗಳನ್ನ ಹಾಕ್ಬೋದು. ಅಂದ್ರೆ ಉದಾಹರಣೆಗೆ ಕ್ಯಾರೆಟು, ಬೀಟ್ರೂಟು,
ಮತ್ತೆ ಈರುಳ್ಳಿ ಇಂಥ ಬೆಳೆಗಳನ್ನ ಹಾಕ್ಬೋದು. ಮತ್ತೆ ಕೈತೋಟದಲ್ಲಿ ಒಂದು ಪ್ರಮುಖವಾಗಿ ನಾವು ಪಾಲಿಸಬೇಕಾದಂತ ಒಂದು ನಿಯಮ ಏನಂತಂದ್ರೆ ಪ್ರತಿ ಸೀಸನ್ ಅಲ್ಲಿ ಹಾಕಿದಂತ ಬೆಳೆಗಳನ್ನ ಪರಿವರ್ತನೆ ಮಾಡ್ತಾ ಹೋಗ್ಬೇಕು. ಕಾರಣ ಏನಪ್ಪಾ ಅಂತಂದ್ರೆ ಈಗ ಆ ಈ ರೋಗ ಮತ್ತು ಕೀಟಗಳ ಬಾಧೆಗಳನ್ನ ಕಡಿಮೆ ಮಾಡೋ ಸಲುವಾಗಿ ಮತ್ತು ಆ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಸಲುವಾಗಿ ಕೂಡ ನಾವು ಈ ಬೆಳೆ ಪರಿವರ್ತನೆಯನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಹಾಕಿದ ಈಗ ಉದಾಹರಣೆಗೆ ಒಂದು ಪ್ಲಾಟ್ ನಲ್ಲಿ ನಾವು ಬದನೆ ಹಾಕಿದೀವಿ ಅಂತಂದ್ರೆ ನೆಕ್ಸ್ಟ್ ಬೆಳೆ ಬೇರೆ ಬೆಳೆಯನ್ನ ಅಂದ್ರೆ ಆ ಕುಟುಂಬಕ್ಕೆ ಸೇರದೇ ಇರತಕ್ಕಂಥ ಬೆಳೆಯನ್ನ ಹಾಕಿದಾಗ ಈ ಕೀಟಗಳು ಆಗ್ಲಿ ಅಥವಾ ರೋಗಗಳ ಒಂದು ಹತೋಟಿ ನಾವು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಈಗ ಈ ಪಾಲಕ್ ಅಥವಾ ಲೆಟ್ಯೂಸ್ ಸುಮಾರು 30-35 ದಿವಸದಲ್ಲೇ ಕಟಾವಿಗೆ ಬರ್ತಕ್ಕಂತ ಒಂದು ಬೆಳೆಗಳು. ಸಂಪದ್ಭರಿತವಾದಂತಹ ಪೋಷಕಾಂಶಗಳನ್ನು ಹೊಂದಿರೋ ಜೊತೆಗೆ ಮತ್ತು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೈತೋಟದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಹೆಚ್ಚಿನ ಒಂದು ಕೀಟನಾಶಕ ಬಳಸುವ ಒಂದು ಅಗತ್ಯತೆ ಕಡಿಮೆ. ಯಾಕಂದ್ರೆ ಕಡಿಮೆ ಕ್ಷೇತ್ರದಲ್ಲಿ ಇರುತ್ತೆ, ನಾವು ಪ್ರತಿನಿತ್ಯ ಅದರ ಜೊತೆ ಒಡನಾಟದಲ್ಲಿ ಇರ್ತೀವಿ. ಹಾಗಾಗಿ ಒಂದು ಏನ್ ಜೈವಿಕ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಕೀಟ ಆಗ್ಲಿ ಅಥವಾ ರೋಗಗಳಾಗ್ಲಿ ಹತೋಟಿ ಮಾಡಲು ಬಹಳ ಅನುಕೂಲತೆ ಇರುತ್ತೆ ಅಂತ ಹೇಳ್ಬೋದು. ಈಗ ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು ಬೆಳೆಗಳನ್ನ ಬೆಳೆದಿದ್ವಿ. ಇಲ್ಲಿ ನೀವು ನೋಡ್ತಿದ್ದಂಗೆ ಸೊ ಯಾವಾಗ್ಲೂ ಬಾರ್ಡರ್ ಗುಂಟ ಅಂದ್ರೆ ನಾವು ಏನು ಬದಿಗುಂಟ ಏನಾಗುತ್ತಪ್ಪ ಅಂದ್ರೆ ಈ ಬಹುವಾರ್ಷಿಕ ತರಕಾರಿ ಬೆಳೆಗಳನ್ನ ಹಾಕ್ಬೇಕಾಗತ್ತೆ. ಸೊ ಯಾಕಂತಂದ್ರೆ ಅವು ಪದೇ ಅವನ್ನ ಕಟಾವು ವರ್ಷ ಪೂರ್ತಿ ಅವು ಬೆಳೆ ಇರ್ತಾವ ಮತ್ತು ನೆಕ್ಸ್ಟ್ ಇಯರ್ ಅವು ಬರ್ತಾ ಇರ್ತಾವ. ಬರೀ ನಾವು ಚಾಟಣಿ ಮಾಡೋದ್ರ ಮೂಲಕ ಅವುಗಳನ್ನ ಹತೋಟಿಗೆ ಇಡ್ಬೋದು, ಅವುಗಳ ಬೆಳವಣಿಗೆ ಹತೋಟಿ ಇರ್ಬೋದು ಮತ್ತು ಅವುಗಳ ಒಂದು ಆರೈಕೆ ಕೂಡ ನಾವು ಮಾಡ್ಕೊಳ್ಬಹುದು. ಈಗ ಉದಾಹರಣೆಗೆ ಬಹುವಾರ್ಷಿಕ ತರಕಾರಿ ಬೆಳೆಗಳಪ್ಪ ಅಂತಂದ್ರೆ ಈ ನಮ್ಮ ನುಗ್ಗೆ ಇರ್ಬೋದು, ಕರಿಬೇವು ಇರ್ಬೋದು, ಅಥವಾ ಈ ಕಾಕ್ಷಿನಿಯ ತೊಂಡೆಕಾಯಿ ಅಂತ ಹೇಳ್ತೀವಿ ಆ ಬೆಳೆ ಇರ್ಬೋದು. ಸೊ ಇಂಥ ಬೆಳೆಗಳನ್ನ ನಾವು ಈ ಬಾರ್ಡರ್ ಸೈಡ್ ಅಥವಾ ಪಕ್ಕ ಬದುಗಳ ಮೇಲೆ ನಾವು ಹಾಕಿದಾಗ ಬೌಂಡ್ರಿ ತರ ಹಾಕೊಂಡಾಗ ಅವು ಯಾವುದೇ ಒಂದು ಕೃಷಿ ಚಟುವಟಿಕೆಗಳಿಗೆ ಅಡ್ಡ ಬರುವುದಿಲ್ಲ. ಸೊ ಪ್ರತಿ ವರ್ಷವಿಡೀ ಅವು ತಮ್ಮ ಬೆಳವಣಿಗೆ ಆಗ್ತಾ ಇರ್ತವೆ, ಫಲ ಕೊಡ್ತಾ ಇರ್ತವೆ. ಅದೇ ರೀತಿ ಹಣ್ಣಿನ ಬೆಳೆಗಳನ್ನು ಕೂಡ ನಾವು ಸರ್ವೇ ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಅವನ್ನ ನಾವು ಪ್ಲಾಂಟಿಂಗ್ ಮಾಡೋದು ಉತ್ತಮ. ಯಾಕಂತಂದ್ರೆ ನೆರಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ಉದಾಹರಣೆಗೆ ಬಾಳೆ ಅಥವಾ ನಿಂಬೆ ಮತ್ತೆ ಅದಲ್ದೇನೆ ನಮ್ಗೆ ಪಪ್ಪಾಯ, ಸೊ ದಾಳಿಂಬೆ ಇಂಥ ಬೆಳೆಗಳನ್ನ ಕೈತೋಟದ ಒಂದು ಉತ್ತರ ದಿಕ್ಕಿಗೆ ನಾವು ಹಾಕಿದ್ದೇ ಆದಲ್ಲಿ ಕುಟುಂಬಕ್ಕೆ ಬೇಕಾದ ಒಂದು ಹಣ್ಣು ಹಂಪಲುಗಳನ್ನ ನಾವು ಒದಗಿಸಬಹುದು. ಇನ್ನು ಈ ಒಂದು ಕೈತೋಟದಲ್ಲಿ ಅತಿ ಮುಖ್ಯವಾಗಿ ನಾವು ಹಣ ಸೇವನೆ ಮಾಡ್ಬೋದು. ಯಾಕಂದ್ರೆ ಮತ್ತೆ ಮಾರುಕಟ್ಟೆಗೆ ಹೋಗುವುದನ್ನು ತಪ್ಪಿಸ್ಬೋದು, ಹಣದ ಸೇವನೆ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಯಾವುದು ಈ ವಿಷ ಪದಾರ್ಥಗಳನ್ನ ಒಳಗೊಂಡಂತ ಒಂದು ತರಕಾರಿಗಳನ್ನ ಕೂಡ ನಾವು ಒದಗಿಸ್ಬೋದು. ಈ ನಿಟ್ಟಿನಲ್ಲಿ ಇತ್ತಿತ್ತಲಾಗಿ ಸಾಕಷ್ಟು ಈ ಅರ್ಬನ್ ಏರಿಯಾದಲ್ಲಿ ಆಗ್ಲಿ ಅಥವಾ ರೂರಲ್ ಏರಿಯಾದಾಗ್ಲಿ ಕೂಡ ಈ ಕೈತೋಟದ ಒಂದು ಬಳಕೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಅದರ ಒಂದು ವ್ಯಾಪ್ತಿ ಕೂಡ ಹೆಚ್ಚಾಗ್ತಿದೆ. ಇದಲ್ದೇನೆ ಈ ಬಳ್ಳಿ ಜಾತಿ ತರಕಾರಿಗಳನ್ನು ಕೂಡ ನಾವು ಕೈತೋಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಯಾಕಂದ್ರೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಹೀರೆಕಾಯಿ ಆಗ್ಲಿ ಅಥವಾ ನಾವು ಏನು ಸೌತೆ ಮತ್ತು ಹಾಗಲ, ಅದಲ್ದೇನೆ ಈ ಸೋರೆಕಾಯಿ, ಸೊ ಈ ತರ ಬೆಳೆಗಳನ್ನ ನಾವು ಬೆಳಿಬಹುದು. ಅದರಲ್ಲಿ ಈಗ ಇಲ್ಲಿ ನೋಡ್ಬೋದು ನೀವು ಹಾಗಲಕಾಯಿ ಬಳ್ಳಿ ಸುಮಾರು 35-40 ದಿವಸ ಒಳಗಡೆನೆ ಕಟಾವಿಗೆ ಸಿದ್ಧ ಆಗತ್ತೆ. ಸೊ ಮತ್ತು ಇದು ಒಳ್ಳೆ ಉತ್ತಮವಾದಂತ ಒಂದು ತರಕಾರಿ ಕೂಡ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ ನವರಿಗೆ ಇದರ ಒಂದು ಪ್ರಾಮುಖ್ಯತೆ ಹೆಚ್ಚು. ಈಗ ಜನಕ್ಕೂ ಕೂಡ ಇದರ ಒಂದು ಏನು ಉಪಯೋಗ ತಿಳುವಳಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಅದರ ಜ್ಯೂಸ್ ಕುಡಿಬಹುದು, ಪಲ್ಯ ಮಾಡಬಹುದು, ಪಿಕಲ್ಸ್ ಕೂಡ ಮಾಡಬಹುದು. ಬಹಳ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಒಂದು ಈ ಬೆಳೆ. ಇನ್ನ ಹಾಗಲ ಜೊತೆಗೆ ಹೀರೆಕಾಯಿ ಕೂಡ ನಾವು ಬೆಳಿಬಹುದು. ಅದು ಕೂಡ ಸುಮಾರು 40-45 ದಿವಸದಲ್ಲಿ ಕಟಾವಿಗೆ ಶುರುವಾಗಿ ಕಂಟಿನ್ಯೂಸ್ ಆಗಿ ನಮಗೆ ಸುಮಾರು
ಒಂದೂವರೆ ತಿಂಗಳ ಕಾಲ ಒಂದು ಫಲವನ್ನು ಕೊಡ್ತಕ್ಕಂಥ ಒಂದು ಬೆಳೆ. ಸೊ ಇದು ಕೂಡ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಬೆಳೆ. ಹಾಗೆ ಸೋರೆಕಾಯಿ ಕೂಡ ಉತ್ತಮವಾದಂಥ ಬೆಳೆ. ತೊಂಡೆಕಾಯಿ ಬೆಳೆ ಗಿಡ ಇದು ಸಸಿಗಳನ್ನು ಅಥವಾ ಪ್ಲಾಂಟಿಂಗ್ ಕೂಡ ನಾವು ಮಾಡಬಹುದು. ಅದು ಕೂಡ ಬಹುವಾರ್ಷಿಕ ಬೆಳೆ. ಒಂದು ಮುಖ್ಯವಾಗಿ ಇಲ್ಲಿ ಅನುಸರಿಸಬೇಕಾದದ್ದು ಏನಪ್ಪಾ ಅಂತಂದ್ರೆ, ಈ ಬಳ್ಳಿ ಜಾತಿಯ ಬೆಳೆಗಳಿಗೆ ಆಸರೆ ಒದಗಿಸಿದ್ದೇ ಆದಲ್ಲಿ ವಿಸ್ತೀರ್ಣ ಅಂದ್ರೆ ಸಾಲಿನಿಂದ ಸಾಲಿನ ಅಂತರ ನಾವು ಕಡಿಮೆ ಮಾಡಬಹುದು. ಯಾಕಂದ್ರೆ ಇದು ಹರಡಲು ಬಿಟ್ಟು ಅಂತ ಅಂದ್ರೆ ಸಾಲಿನಿಂದ ಸಾಲಿಗೆ ಸುಮಾರು ಎರಡು ಮೀಟರ್ ಆದ್ರೂ, ಕನಿಷ್ಠ 2 ಮೀಟರ್ ಆದ್ರೂ ಬಿಡ್ಬೇಕಾಗತ್ತೆ. ಅದೇ ನಾವು ಈ ವರ್ಟಿಕಲ್ ಆಗಿ ಟ್ರೈನಿಂಗ್ ಮಾಡೋದ್ರಿಂದ ಒಂದು 3 ಅಡಿ ಒಳಗೆ ನಾವು ಅದನ್ನ ನಾಟಿ ಮಾಡ್ಬೋದು ಮತ್ತು ಹೆಚ್ಚಿನ ಸಸ್ಯಗಳನ್ನು ಕೂಡ ಕಡಿಮೆ ಜಾಗದಲ್ಲಿ ನಾವು ಅಳವಡಿಸಕ್ಕೆ ಸಾಧ್ಯತೆ ಇದೆ. ಸೊ ಈ ತರನಾಗಿ ಮಾಡಿದ ಒಂದು ಕೈತೋಟ ಅದರ ಜೊತೆಗೆ ನಾವು ಈ ಗ್ರೀನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಮೈಕ್ರೋ ಗ್ರೀನ್ಸ್ ಅಂತ. ಸೊ ಸ್ವಲ್ಪ ಯಾವುದೇ ಒಂದು ಟ್ರೇಗಳಲ್ಲಾಗ್ಲಿ ಅಥವಾ ಸಣ್ಣ ಒಂದು ಈ ತರ ನಿರ್ಮಾಣ ಮಾಡ್ತಕ್ಕಂಥ ಒಂದು ಇಟ್ಟಂಗಿಯಿಂದ ಆಗ್ಲಿ ಅಥವಾ ಬಾಕ್ಸ್ನಿಂದಾಗ್ಲಿ ತಯಾರು ಮಾಡ್ತಕ್ಕಂಥ ಈ ನಾವು ಮಡಿ ಮಾಡಿಕೊಂಡು ಅದರಲ್ಲೇ ಈ ಮೇಥಿ, ಈಗ ನೀವು ನೋಡ್ತಾ ಇರೋದು ಮೇಥಿ ಬೀಜಗಳನ್ನ ಹಾಕಿರ್ತಕ್ಕಂಥ ಒಂದು ಗ್ರೀನ್ಸು. ಇವು ಕೂಡ ನಾವು ಯಾವ ತರ ಈಗ ಮೆಂತಿ ಬಲತಾದ್ಮೇಲೆ ಏನ್ ತಿಂತಾ ಇರ್ತೀವಿ, ಸೇವನೆ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಪೋಷಕಾಂಶಗಳು ಇರ್ತವೆ. ಸೊ ಇವನ್ನ ಕಟಾವು ಮಾಡಲು ಸುಮಾರು 10 ರಿಂದ 12 ದಿವಸ ಸಾಕು. ಅದೇ ಮೇಥಿ ನಾವು ಹೆಚ್ಚು ವಿಸ್ತೀರ್ಣದಲ್ಲಿ ಆಗ್ಲಿ ಅಥವಾ ಕಮರ್ಷಿಯಲ್ ಆಗಿ ಬೆಳೆದಾಗ, ಸೊಪ್ಪಿಗಾಗಿ ಬೆಳೆದಾಗ ಸುಮಾರು 45 ರಿಂದ 50 ದಿವಸ ಬೇಕಾಗುತ್ತೆ. ಆದ್ರೆ ಈ ಗ್ರೀನ್ಸ್ ಅಂತ ಏನ್ ನಾವು ಬಳಕೆ ಮಾಡ್ತೀವಲ್ಲ, ಅವು ಅಲ್ಪಾವಧಿಯಲ್ಲೇ ಬರ್ತಕ್ಕಂಥ ಹೆಚ್ಚು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಒಂದು ಬೆಳೆಗಳು. ಸೊ ಸರ್ವೇ ಸಾಮಾನ್ಯವಾಗಿ ಈ ಮೂಲಂಗಿ, ಕ್ಯಾಬೇಜು ಮತ್ತು ಈ ಯಾವುದು ಕೋಸು ಜಾತಿಗೆ ಇರ್ತಕ್ಕಂಥ ಸುಮಾರು ಬೆಳೆಗಳನ್ನ ನಾವು ಗ್ರೀನ್ಸ್ ಆಗಿ ಬೆಳೆಯಬಹುದು. ಈಗ ನಾವು ವಿವಿಧ ಹಂತದಲ್ಲಿ ನಾವು ತರಕಾರಿಗಳನ್ನ ತಿಂತೀವಿ. ಒಂದು ಮೊಳಕೆ ರೂಪದಲ್ಲಿ, ಅದಲ್ಲದೆ ದೊಡ್ಡ ಕಾಯಿಗಳನ್ನಾಗ್ಲಿ ಹಣ್ಣುಗಳನ್ನಾಗ್ಲಿ, ಅದರ ಜೊತೆಗೆ ಈ ಗ್ರೀನ್ಸ್ ಅಂತಕ್ಕಂಥ ತರಕಾರಿಗಳನ್ನು ನಾವು ಸೇವನೆ ಮಾಡಿದ್ದಾದಲ್ಲಿ ಸ್ವಲ್ಪ ಅವಧಿಯಲ್ಲಿ ನಾವು ಬೆಳೆದು ಉತ್ತಮ ಪೋಷಕಾಂಶಗಳನ್ನ ನಮ್ಮ ಕುಟುಂಬಕ್ಕೆ ಬೇಕಾದಂತ ಅಗತ್ಯತೆಯನ್ನ ನಾವು ಒದಗಿಸಬಹುದು. ಈಗ ಟೊಮೆಟೊ ಕೂಡ ನಾವು ಬೆಳಿಬಹುದು ಕೈತೋಟದಲ್ಲಿ. ಒಂದು ಏನಪ್ಪಾ ಅಂತಂದ್ರೆ, ಟ್ರೈನಿಂಗ್ ಮಾಡಿದ್ದೇ ಆದಲ್ಲಿ, ಅಂದ್ರೆ ಟ್ರೈನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಗಿಡ ನೆಟ್ಟಿಗೆ ನಿಂತು ಹೆಚ್ಚಿನ ಒಂದು ಫಸಲನ್ನು ಬಿಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ರೋಗಗಳ ಕಾಟ ಅಥವಾ ಹಾರ್ವೆಸ್ಟಿಂಗು ಕೂಡ ತುಂಬಾ ಸಲೀಸಾಗಿ ಮಾಡಬಹುದು. ಇಲ್ಲಿ ಸುಮಾರು ವಿದೇಶಿ ತರಕಾರಿಗಳನ್ನು ಕೂಡ ನಾವು ಇಲ್ಲಿ ಹಾಕಿಕೊಂಡಿದ್ದೀವಿ. ಚೈನೀಸ್ ಕ್ಯಾಬೇಜು, ಮತ್ತೆ ಲೆಟ್ಯೂಸು, ಆಮೇಲೆ ಮೂಲಂಗಿಲೂ ಕೂಡ ಸಾಕಷ್ಟು ತಳಿಗಳಿದಾವೆ. ಕೆಂಪು ಮೂಲಂಗಿ, ಕೆಂಪು ಇರ್ತಕ್ಕಂಥವು, ಬಿಳಿ ಮೂಲಂಗಿ, ಮತ್ತು ಈ ಸಣ್ಣ ಸಣ್ಣ ಗಡ್ಡೆಗಳು ಹಾಕ್ತಕ್ಕಂಥ ಈ ನಾವು ಏನು ಹೇಳ್ತೀವಿ ರೌಂಡ್ ರೂಟ್ ಇರ್ತಕ್ಕಂಥವು, ಅಂದ್ರೆ ಪಿಂಕ್ ಕಲರ್ ಇರ್ತಕ್ಕಂಥವು. ಸೊ ತರಕಾರಿಗಳಲ್ಲಿ ಹೆಚ್ಚು ತರಕಾರಿಗಳು ಯಾವ ಕಲರ್ಗಳನ್ನು ಹೊಂದಿರ್ತಾವೋ ಅವು ಹೆಚ್ಚಿನ ಪೋಷಕಾಂಶಗಳು ಇರ್ತಾವ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಆಂಥೋಸೈನಿನ್ನು, ಕ್ಯಾರೋಟಿನ್ನು ಅದರಲ್ಲಿ ಹೇರಳವಾಗಿ ದೊರಕುತ್ತೆ. ಇಲ್ಲೊಂದು ಈ ಗಡ್ಡೆ ತರಕಾರಿ ನೋಡ್ಬೋದು ನೀವು. ಇದು ಅನೋಲ್ ಕೋಲ್ ಅಂತ. ಸೊ ಸುಮಾರು 50 ರಿಂದ 60 ದಿವಸದಲ್ಲಿ ಇದನ್ನ ನಾವು ಕಟಾವು ಮಾಡಬಹುದು. ರ್ಯಾಡಿಶು 35-40 ದಿವಸದಲ್ಲಿ ನಾವು ಕಟಾವು ಮಾಡಬಹುದು. ಲೆಟ್ಯೂಸ್ ಸುಮಾರು 30-35 ದಿವಸಲ್ಲೇ ಮಾಡಬಹುದು. ಒಂದು ಲೆಟ್ಯೂಸ್ ಹಾಕಬೇಕಾದ್ರೆ ತಂಪು ವಾತಾವರಣ ಇರ್ತಕ್ಕಂಥ ಒಂದು ಸಮಯದಲ್ಲಿ ಹಾಕೋದು ಉತ್ತಮ. ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಆಯ್ತಂತಂದ್ರೆ, ಈಗ ಇಲ್ಲಿ ನೋಡ್ಬೋದು ನೀವು, ಹೂ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೂ ಬರೋದ್ರಿಂದ ಏನಾಗುತ್ತೆ, ಲೀಫಿನ ಕ್ವಾಲಿಟಿ ಕಡಿಮೆ ಆಗುತ್ತೆ. ಅದನ್ನ ನಾವು ನಿವಾರಣೆ ಮಾಡ್ಬೇಕಂತಂದ್ರೆ ಈ ತಂಪು ವಾತಾವರಣ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಅಥವಾ ರಬಿ ಸೀಸನ್ ಅಂತ ಏನ್ ಕರಿತೀವಿ ಅಂತ ಒಂದು ಸಮಯದಲ್ಲಿ ನಾವು ಕೂಡ ಅದನ್ನ ಮಾಡಬಹುದು. ಇದರ ಜೊತೆಗೆ ಸುಮಾರು ಈ ವೇಸ್ಟ್ ಇರ್ತಕ್ಕಂಥ ಕಂಟೈನರ್ಗಳನ್ನ ಬಳಸಿ ಕೂಡ ತರಕಾರಿ ಬೆಳೆಗಳನ್ನ ಬೆಳಿಬಹುದು. ಇಲ್ಲಿ ನೀವು ಕಾಣಬಹುದು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕಟ್ ಮಾಡಿ ಅದರಲ್ಲಿ ಕೂಡ ಸೊಪ್ಪಿನ ತರಕಾರಿಗಳನ್ನ ಹಾಕಿದ್ವಿ. ಅದೇ ರೀತಿ ಟೈರ್ಗಳನ್ನ ಬಳಕೆ ಮಾಡಿ ಅಲ್ಲಿಯೂ ಕೂಡ ರಾಜಗಿರಿ, ಟೊಮ್ಯಾಟೊ, ಮತ್ತೆ ಜುಕುನಿ, ಮತ್ತೆ ಲೀಫಿ ವೆಜಿಟಬಲ್, ಮೆಂತೆ, ಈ ತರ ವಿವಿಧ ತರಕಾರಿಗಳನ್ನ ನಾವು ಬೆಳೆಯಬಹುದು.
ಕೂಡ ಬಳಕೆ ಮಾಡಿಕೊಂಡು ನಾವು ತರಕಾರಿಗಳನ್ನ ಬೆಳೆಯಬಹುದು. ಇಲ್ಲಿ ಕೈಯಿಂದ ನೀರು ಹಾಕೋದಾಗ್ಲಿ ಅಥವಾ ಡ್ರಿಪ್ ಪೈಪ್ ಅಳವಡಿಸಿಕೊಳ್ಳುವ ಮೂಲಕವಾಗ್ಲಿ ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಬಳಕೆ ಮಾಡಿ ಕೈ ತೋಟದಲ್ಲಿ ತರಕಾರಿ ಬೆಳೆಸ್ಬೋದು. ಅದು ಇಲ್ಲಿ ಕಾಣ್ತಿದ್ದಂಗೆ ಈ ಬಾಟಲ್ಗಳಲ್ಲಿ ಕೂಡ ವಿವಿಧ ತರಕಾರಿಗಳನ್ನ ಹಾಕಿದ್ವಿ. ಸಾಮಾನ್ಯವಾಗಿ ಈ ಸೊಪ್ಪಿನ ತರಕಾರಿಗಳನ್ನ ಹಾಕುವುದರಿಂದ ನಾವು ಬಹು ಬೇಗನೆ ಅವನ್ನ ಕಟಾವು ಮಾಡಬಹುದು. ದಿನನಿತ್ಯ ಬೇಕಾದಂತ ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಖೇಲ್ ಇದು ಒಂದು ವಿದೇಶಿ ತರಕಾರಿ, ಅದು ಕೂಡ ಅದರ ಲೀಫ್ಗಳನ್ನ ನಾವು ಬಳಸ್ತೀವಿ. ಮತ್ತೆ ಸ್ಪಿನಾಚ್, ಪಾಲಕ್ ಅಂತ ಏನ್ ಹೇಳ್ತೀವಲ್ಲ ಆ ಒಂದು ತರಕಾರಿ, ಚೈನೀಸ್ ಕ್ಯಾಬೇಜು, ಲೆಟ್ಯೂಸು. ಸೊ ಈ ತರ ನಾವು ಸಾಕಷ್ಟು ನಮ್ಮ ಸ್ಥಳೀಯವಾಗಿ ಸಿಕ್ಕತಕ್ಕಂಥ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಕೂಡ ಬಳಕೆ ಮಾಡಿಕೊಂಡು ತರಕಾರಿಗಳನ್ನ ನಾವು ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದು. ಕಡಿಮೆ ವಿಸ್ತೀರ್ಣ ಮತ್ತು ಕಡಿಮೆ ಸ್ಥಳದಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯಲು ಇವುಗಳನ್ನ ನಾವು ಬಳಕೆ ಮಾಡಬಹುದು. ಇಲ್ಲಿ ಕೂಡ ಈ ಕುಡಿಯುವ ನೀರಿನ ಬಾಟ್ಲಿಗಳನ್ನು ಮರುಬಳಕೆ ಮಾಡುವಂತ ಒಂದು ಚಿತ್ರಣ. ಇದರಲ್ಲಿ ಕೂಡ ವಿವಿಧ ಲೀಫ್ ವೆಜಿಟೇಬಲ್ಗಳನ್ನ ಅಂದ್ರೆ ತರಕಾರಿ ಸೊಪ್ಪಿನ ಬೆಳೆಗಳನ್ನ ಹಾಕಿದ್ದು ನೋಡ್ಬೋದು. ಇದು ಅಮ್ರಾಂಥಸ್, ಸೊ ಕೊತ್ತಂಬರಿ ಸೊಪ್ಪು, ಚೈನೀಸ್ ಕ್ಯಾಬೇಜು, ಕೇಲು, ಲೆಟ್ಯೂಸು. ಸೊ ಇದೇ ತರ ಈ ಪಾಟ್ಗಳಲ್ಲಿ, ಕುಂಡಲಿಗಳಲ್ಲಿ ಕೂಡ ನಾವು ಟೊಮ್ಯಾಟೊ ಅಥವಾ ಬದನೆ ಇಂಥ ಒಂದು ಬೆಳೆಗಳನ್ನ ಮಾಡಿ ಫಸಲನ್ನ ಪಡೆಯಬಹುದು ಜಾಗ ಕಡಿಮೆ ಇದ್ದಾಗ. ಸೊ ಇದೇ ಕುಂಡಲಿಗಳನ್ನ ನಾವು ಚಾವಣಿಯ ಮೇಲೆ ಇಟ್ಟುಕೊಂಡು ಕೂಡ ಟೆರೆಸ್ ಗಾರ್ಡನ್ ಅಂತ ಏನ್ ಹೇಳ್ತೀವಿ ಆ ಮೇಲ್ಚಾವಣಿಯಲ್ಲಿ ಕೂಡ ನಾವು ಇದನ್ನ ಬೆಳಿಬಹುದು. ಸರ್ವೇ ಸಾಮಾನ್ಯವಾಗಿ ಕೈತೋಟದಲ್ಲಿ ಸ್ಥಳೀಯ ತಳಿಗಳನ್ನ ಜಾಸ್ತಿ ನಾವು ಬಳಕೆ ಮಾಡ್ತೀವಿ. ಯಾಕಂದ್ರೆ ಅವು ಹೆಚ್ಚಿನ ಒಂದು ರೋಗ ಮತ್ತು ಕೀಟ ಬಾಧೆ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಅದ್ರ ಜೊತೆಗೆ ಟೇಸ್ಟು ಕೂಡ ಹೈಬ್ರಿಡ್ಸ್ಗಿಂತ ಟೇಸ್ಟು ಕೂಡ ಉತ್ತಮವಾಗಿರುತ್ತೆ, ಅಂದ್ರೆ ರುಚಿಕಟ್ಟಾಗಿರ್ತಾವ ಅನ್ನೋದು ಎಲ್ರಿಗೂ ತಿಳಿದಂತ ವಿಷಯ. ನೀವು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟದಲ್ಲಿ ಈ ವರ್ಷ ನಾವು ತೋಟಗಾರಿಕೆ ಮೇಳವನ್ನ ಹಮ್ಮಿಕೊಂಡಿದ್ವಿ. ಇದೇ ಡಿಸೆಂಬರ್ ತಿಂಗಳಲ್ಲಿ ದಿನಾಂಕ 21, 22, 23ರಂದು. ಸೊ ಇಲ್ಲಿ ಸಾಕಷ್ಟು ತರಕಾರಿಗಳನ್ನ ನಾವು ಈ ಪ್ಲಾಟ್ಗಳಲ್ಲಿ ಹಾಕೊಂಡಿದ್ವಿ ಡೆಮಾನ್ಸ್ಟ್ರೇಷನ್ ಸಲುವಾಗಿ. ಅದರ ಜೊತೆಗೆ ಉತ್ತಮವಾದಂತ ಒಂದು ಕಿಚನ್ ಗಾರ್ಡನ್ ಕೂಡ ಅಲ್ಲಿ ತಯಾರಾಗಿದೆ. ನಮ್ಮ ಒಂದು ರೈತ ಬಾಂಧವರು ಆಗ್ಲಿ ಅಥವಾ ಯಾವುದೇ ಪಬ್ಲಿಕ್ ಈ ಒಂದು ಸಂದರ್ಭವನ್ನ ಅನುಕೂಲ ಮಾಡಿಕೊಂಡು ಬಂದು ಅಲ್ಲಿ ತಾವು ಸ್ವತಃ ನೋಡಿ ಮತ್ತು ವಿಜ್ಞಾನಿ ಮಿತ್ರಗಳನ್ನ ತಾವು ಭೇಟಿಯಾಗಿ ಅವ್ರ ಸಜೆಷನ್ ತಗೊಂಡು ತಮ್ಮ ಮನೆಗಳಲ್ಲಿ ಕೂಡ ಟೆರೆಸ್ ಗಾರ್ಡನ್ ಆಗ್ಲಿ ಅಥವಾ ಈ ಕೈತೋಟಗಳನ್ನಾಗ್ಲಿ ನಿರ್ಮಾಣ ಮಾಡಿಕೊಂಡು ತಮ್ಮ ಕುಟುಂಬಕ್ಕೆ ವಿಷಮುಕ್ತ ತರಕಾರಿಗಳನ್ನಾಗ್ಲಿ ಹಣ್ಣು ಹಂಪಲುಗಳನ್ನಾಗ್ಲಿ ಕೊಡುವುದರ ಬಗ್ಗೆ ತಾವು ಮುಂದಿನ ದಿನಗಳಲ್ಲಿ ಒಂದು ಪ್ಲಾನ್ ಮಾಡ್ಕೋಬಹುದು ಅಂತ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ.